ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ನೋಡಿ, ಕಂಪ್ಲೀಟ್ ಆಗಿ ಒಂದು ಕೋಟೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಯೋಧ್ಯೆಯ ಸುತ್ತಮುತ್ತ. ಅದರಲ್ಲೂ ರಾಮ ಮಂದಿರ ಸುತ್ತಮುತ್ತ ಈಗ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಆ ಒಂದು ಸರ್ಪಗಾವಲು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇರ್ತಾರೆ. ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಡ್ರೋನ್, ಸಿಸಿಟಿವಿ, ಎಐ ತಂತ್ರಜ್ಞಾನ ಮೂಲ ತೀವ್ರ ನಿಗಾ ಇಡಲಾಗಿದೆ. ಇನ್ನು SSF, CRPF ಹಾಗೆ PAC ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ದೇವಾಲಯದ ಸಂಕೀರ್ಣದ ಮೇಲೆ 100 SSF ಕಮಾಂಡೋಗಳು ಕಣ್ಣಿಟ್ಟಿದ್ದಾರೆ. ವಿಗ್ರಹವಿರುವಂತಹ ಗರ್ಭಗುಡಿಯಲ್ಲಿ CRPF ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ನೋಡಿ, ಜನವರಿ 22 ಸೋಮವಾರ ಇದೆಯಲ್ವಾ, ಅವತ್ತು ಇಡೀ ದೇಶವೇ ಸಂಭ್ರಮದಲ್ಲಿರುತ್ತೆ. ಯಾಕೆಂದರೆ 1992 ಬಾಬ್ರಿ ಮಸೀದಿ ಧ್ವಂಸ ಆದಾಗ ಏನಾಗಿತ್ತು ಅಂತ ಗೊತ್ತಿದೆ ನಮಗೆ. ಅವತ್ತು ಸಾಕಷ್ಟು ಕಡೆಗಳಲ್ಲಿ ಘರ್ಷಣೆಗಳಾಗಿದ್ವು, ಕೋಮು ಸಂಘರ್ಷಗಳು ನಡೆದಿದ್ವು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಈ ಎಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿ ಅನುಮಾನಾಸ್ಪದವಾಗಿ ಡ್ರೋನ್ಗಳ ಹಾರಾಟ ಕೂಡ ಇರೋದಿಲ್ಲ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ವಿಗ್ರಹವಿರುವಂತಹ ಗರ್ಭಗುಡಿ ಇದೆಯಲ್ವಾ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆಯಲ್ವಾ, ಅಲ್ಲಿ CRPF ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಅಂದರೆ ಆಯ್ದ ವ್ಯಕ್ತಿಗಳು ಮಾತ್ರ ಅಲ್ಲಿ. ಆಯಕಟ್ಟಿನ ಜಾಗ ಕೇವಲ ಗುರುತಿರುವಂಥ ವ್ಯಕ್ತಿಗಳು, ಅರ್ಚಕರು ಅಷ್ಟೇ ಮಾತ್ರ, ಧರ್ಮದರ್ಶಿಯವರು, ಆ ಒಂದು ಟ್ರಸ್ಟ್ನವ್ರಿಗೆ ಮಾತ್ರ ಅವಕಾಶ ಇಲ್ಲಿ. ಬೇರೆ ವ್ಯಕ್ತಿ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಅಲ್ಲಿ ಯಾವ ರೀತಿ ನಿಯಮಗಳ ಉಲ್ಲಂಘನೆಯಾಗಿತ್ತೋ ಆ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ. ನೋಡಿ, ದೇವಾಲಯದ ಹೊರಗೆ 1400 ಜನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಯೋಧ್ಯೆ ನಗರದ ಸುತ್ತಲೂ ಭಾರೀ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಡ್ರೋನ್ಗಳು ಹಾರಾಟ ಮಾಡ್ತಿದ್ದಾವೆ ಅಂದರೆ ಭದ್ರತಾ ಪಡೆಗಳು ಡ್ರೋನ್ ಹಾರಾಟ. ಅದು ಹೆಂಗಿರುತ್ತೆ ಅಂತಂದರೆ ಕಮಾಂಡೋಗಳದ್ದು ಅವರು 24/7 ಅವರು. ಆಮೇಲೆ 100 ಜನ ಸಿಬ್ಬಂದಿಯನ್ನು ಅಯೋಧ್ಯೆ ರಾಮ ಮಂದಿರದ ಮೇಲೆ ಆ ಕಟ್ಟಡ ಇದೆಯಲ್ವ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಗಲಾಟೆ ಕೂಡ ಆಗಬಾರ್ದು. ಯಾಕೆಂದರೆ ಕೆಲವರು ಬೆದರಿಕೆ ಹಾಕಿದ್ದಾರೆ, ಅವತ್ತು ಭದ್ರತೆ ಇಲ್ಲದೆ ಉದ್ಘಾಟನೆ ಮಾಡಿ ನೋಡೋಣ, ನಾವೇನು ಮಾಡಬೇಕು ಮಾಡ್ತೀವಿ ಅಂಥೇಳಿ. 92ರ ಒಂದು ಕರಾಳ ದಿನಗಳು ಮತ್ತೆ ಮರುಕಳಿಸಬಾರ್ದು. ಯಾಕೆಂದರೆ 500 ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯಲ್ಲಿ ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ತಲೆ ಎತ್ತಿದೆ. ಹಾಗಾಗಿನೇ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸುವುದಾದರೆ ಭಾರೀ ಕಟ್ಟೆಚ್ಚರವನ್ನು ಕಮಾಂಡೋಗಳು ವಹಿಸಿದ್ದಾರೆ. ಅಂತಿಂತ ಸೇನೆಯಲ್ಲ, CRPF, ಅದರ ಜೊತೆಗೆ ಅಲ್ಲಿ ಸೇನಾ ತುಕಡಿಗಳು, ಡ್ರೋನ್ಗಳ ಹಾರಾಟ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಒಂದು ಸಣ್ಣ ಗಲಾಟೆ ಕೂಡ ಆಗಬಾರ್ದು. ಆ ರೀತಿ 1400ಕ್ಕಿಂತ ಹೆಚ್ಚು ಪೊಲೀಸರು ದೇವಸ್ಥಾನದ ಹೊರಗೆ. ನೋಡಿ, ಇದು ಕಡಿಮೆ ಅಂತ ಅನಿಸ್ಬೋದು ನಮಗೆ, 1400 ಜನ ಅಷ್ಟೇನಾ? ಯಾವುದೋ ಒಂದು ಹಬ್ಬ ಗಿಬ್ಬ ಇದ್ದಾಗಲೇ 5,000 ಪೊಲೀಸರು ಇರ್ತಾರೆ. ಆದರೆ ಇದು ದೊಡ್ಡದೇ ಸಂಖ್ಯೆ. ಯಾಕೆಂದರೆ ಒಂದು ದೇವಸ್ಥಾನಕ್ಕೆ ಇಷ್ಟು ದೊಡ್ಡ ಭದ್ರತೆ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ. ಹಾಗಾದರೆ ನೋಡಿ, ಅದರಲ್ಲೂ SSF ಕಮಾಂಡೋಗಳು ಕಣ್ಣಿಟ್ಟಿದ್ದಾರೆ. ದೇವಾಲಯದ ಸಂಕೀರ್ಣ ಪ್ರತಿಯೊಂದು ಕಂಬದಲ್ಲಿ, ಅಂದರೆ ಆ ಕಂಬದ ಸುತ್ತಮುತ್ತ ಆ ಚೆಹರೆ ಇರುತ್ತೆ. ಆ ದೇವಸ್ಥಾನದ ಮೇಲೆ ಇಂತಿಷ್ಟು ಪ್ರದೇಶ ಅಂತ ಇರುತ್ತೆ, ಅಲ್ಲೂ ಕೂಡ ಇರ್ತಾರೆ ಕಮಾಂಡೋಗಳು. ಡ್ರೋನ್ಗಳ ಹಾರಾಟ ಕೂಡ ಅಲ್ಲಿ ಕೇವಲ ಕಮಾಂಡೋಗಳು ಮತ್ತು ಅಲ್ಲಿ ಪೊಲೀಸರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಹೆಂಗಿರುತ್ತೆ ಅಂತಂದರೆ 360 ಡಿಗ್ರಿ ಎಲ್ಲ ಕವರ್ ಮಾಡಿಬಿಡುತ್ತೆ. ಅದು 1 ಕಿಲೋಮೀಟರ್ ದೂರ ಇರುವಾಗಲೇ ಎಲ್ಲ ಕವರ್ ಮಾಡುವಂಥ ಒಂದು ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಕೆ ಮಾಡಿದ್ದಾರೆ. CCTV ಇದೆ. ಆಮೇಲೆ AI ತಂತ್ರಜ್ಞಾನ ಇದೆ. ನೋಡಿ, AI ತಂತ್ರಜ್ಞಾನ ಇದು ಅಯೋಧ್ಯೆಗೆ ಬಳಸ್ತಾ ಇರುವಂಥ ಬಹಳ ಒಂದು ಹೈ ಟೆಕ್ನಿಕ್ ಇರುವಂತಹ ಒಂದು ಭದ್ರತಾ ನಿಯೋಜನೆಯಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನಾಸ್ಪದವಾಗಿ ಡ್ರೋನ್ಗಳು ಕೂಡ ಹಾರಾಟ ಮಾಡಿದರೆ ಅವನ ಕ್ಷಣಾರ್ಧದಲ್ಲೇ ಉಡಿಸ್ ಮಾಡಲಾಗುತ್ತೆ. ಯಾಕಂತಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವಂಥವ್ರು, ಅದಾದಮೇಲೆ ಸಾವಿರಾರು ಅತಿಥಿಗಳು ಬರ್ತಾ ಇದ್ದಾರೆ ಅವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ.